ಹಿಂದೂ ಸಮ್ಮೇಳನ ಸಮಿತಿ ಹೊನ್ನಾವರ ನಗರ ಘಟಕದ ಆಶ್ರಯದಲ್ಲಿ ಹಿಂದೂ ಸಮ್ಮೇಳನ ಫೆಬ್ರವರಿ 18ರಂದು ಪಟ್ಟಣದ ಸೆಂಟ್ ಥಾಮಸ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ನಗರ ಮಂಡಲ ಅಧ್ಯಕ್ಷ ಮಹೇಶ್ ಕಲ್ಯಾಪುರ್ ತಿಳಿಸಿದರು. ಸಂಘಕ್ಕೆ 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ದೇಶದಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರಲ್ಲಿ ವಿಶೇಷವಾಗಿ 1 ಲಕ್ಷಕ್ಕೂ ಅಧಿಕ ಸಮ್ಮೇಳನ ನಡೆಯುತ್ತಿದೆ. ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸಿ ಸಂಘಟನೆ ಬಲಗೊಳ್ಳಲು ಈ ಕಾರ್ಯಕ್ರಮ ನಡೆಯುತ್ತಿದೆ. ಫೆಬ್ರವರಿ 18ರಂದು ಮಧ್ಯಾಹ್ನ 3:30 ಗಂಟೆಗೆ ಶರಾವತಿ ವೃತ್ತದಿಂದ ಬಜಾರ್ ಮೂಲಕ ಸೆಂಟ್ ಥಾಮಸ್ ಮೈದಾನದವರೆಗೆ ಶೋಭಾಯಾತ್ರೆ ನಡೆಯಲಿದೆ. 4:30 ಗಂಟೆಗೆ ಸೆಂಟ್ ಥಾಮಸ್ ಸ್ಕೂಲ್ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಕರ್ಕಿಯ ಜ್ಞಾನೇಶ್ವರಿ ಪೀಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತಿ ಮಹಾಸ್ವಾಮಿಯವರು ಮತ್ತು ಶಿವಮೊಗ್ಗ ಕೂಡಲಿ ಮಹಾಸಂಸ್ಥಾನದ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಯವರು ಸಾನ್ನಿಧ್ಯ ವಹಿಸಲಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಮಂತ್ರಿ ಗೋಪಾಲ್ ಜಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಪ್ರೆಸ್ ಮೀಟ್ ಇದೆ. ಇದರ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಈ ಕಾರ್ಯಕ್ರಮದ ಏನು ಇನ್ಫಾರ್ಮೇಷನ್ ಇದೆ ಅದು ಹಳ್ಳಿಯಲ್ಲಿ ಎಲ್ಲರಿಗೂ ತಲುಪಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಅನ್ನೋ ಒಂದು ಉದ್ದೇಶ. ಹಾಗೆ ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೇವೆ ಅನ್ನೋದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಘಕ್ಕೆ 100 ವರ್ಷ ಕಂಪ್ಲೀಟ್ ಆಗಿ ಸಂಘ ಇಡೀ ಭಾರತ ದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅಂದರೆ ಹಿಂದೂ ಸಮ್ಮೇಳನ. ಇಡೀ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮಂಡಳಗಳಲ್ಲಿ ಈ ರೀತಿಯ ಹಿಂದೂ ಸಮ್ಮೇಳನಗಳು ಆಗ್ತಾ ಇವೆ. ಆದರೆ ಈ ಹಿಂದೂ ಸಮ್ಮೇಳನದ ವಿಶೇಷತೆ ಏನು ಅಂದರೆ ಇದು ಸಂಘ ಮಾಡ್ತಾ ಇಲ್ಲ, ಹಿಂದೂಗಳನ್ನು ಒಟ್ಟು ಮಾಡಬೇಕು, ಹಿಂದೂಗಳಲ್ಲಿ ಒಗ್ಗಟ್ಟು ಜಾಸ್ತಿ ಆಗಬೇಕು, ಸಂಘಟನೆ ಇನ್ನೂ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಊರಲ್ಲಿರುವಂತಹ ಎಲ್ಲ ಹಿಂದೂಗಳ ಒಂದು ಸಮಿತಿಯನ್ನು ರಚನೆ ಮಾಡಿ ಈ ಕಾರ್ಯಕ್ರಮವನ್ನು ಅವರಿಗೆ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡ್ತಾ ಇದೆ ಇಡೀ ಭಾರತ ದೇಶದಲ್ಲಿ. ಹಾಗೆ ಹೊನ್ನಾವರದಲ್ಲಿ ಫೆಬ್ರವರಿ 18ಕ್ಕೆ ಭವ್ಯ ಹಿಂದೂ ಸಮ್ಮೇಳನ ನಡೀಲಿಕ್ಕಿದೆ. ಮತ್ತು ಆ ಸಮ್ಮೇಳನದ ಒಂದು ರೂಪರೇಷೆಯನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಜೆ 3:00ವರೆಗೆ ಭವ್ಯ ಶೋಭಾಯಾತ್ರೆ ನಡೆಯುತ್ತೆ. ನಮ್ಮ ಶರಾವತಿ ಸರ್ಕಲ್ ಮಾರ್ಗದಿಂದ ಬಾಜಾರ್ ಮಾರ್ಗದಿಂದ ನಾವು ಭವ್ಯ ಶೋಭಾಯಾತ್ರೆಯನ್ನು ಸೆಂಟ್ ಥಾಮಸ್ ಗ್ರೌಂಡ್ ಹತ್ರ ಕರ್ಕೊಂಡು ಬರ್ತೀವಿ. ಸೆಂಟ್ ಥಾಮಸ್ ಗ್ರೌಂಡ್ ಹತ್ರ ಬಂದ ನಂತರ ಅಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಶುರು ಆಗುತ್ತೆ. ಸಭೆಯಲ್ಲಿ ನಮಗೆ ತುಂಬ ಅದೃಷ್ಟವಂತರು ನಾವು ಹೊನ್ನಾವರದವರು. ಯಾಕೆ ಅಂದರೆ ನಮಗೆ 2 ಸ್ವಾಮೀಜಿಗಳ ಸಾನ್ನಿಧ್ಯ ಪ್ರಾಪ್ತಿಯಾಗಿದೆ. ಒಂದು ಕುಡ್ಲಿ ಶೃಂಗೇರಿ ಮಠದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು, ಇನ್ನೊಂದು ನಮ್ಮ ಹತ್ತಿರದವರು ನಮ್ಮ ಕರ್ಕಿ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು. ಇವರಿಬ್ಬರ ಸಾನ್ನಿಧ್ಯ ನಮಗೆ ಸಿಕ್ಕಿರೋದು ನಮ್ಮದು ಅದೃಷ್ಟ. ಅದರ ನಂತರ ನಮಗೆ ವಕ್ತಾರರಾಗಿ ಶ್ರೀ ಗೋಪಾಲ್ ಜಿ ಅವರು ಬರ್ತಾ ಇದ್ದಾರೆ. ಗೋಪಾಲ್ ಜಿ ಅಂದರೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಮಂತ್ರಿಗಳು ಮತ್ತು ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಗಳು. ಸೊ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಸಮಿತಿ ಸಂಚಾಲಕ ವಿಶ್ವನಾಥ್ ನಾಯಕ್ ಮಾತನಾಡಿ, ಪೂರ್ಣಕುಂಭ ಸ್ವಾಗತ, ಜಾನಪದ ತಂಡಗಳು, ಸ್ತಬ್ಧ ಚಿತ್ರ ಪ್ರದರ್ಶನ ಶೋಭಾಯಾತ್ರೆಯಲ್ಲಿ ನಡೆಯಲಿದೆ. ಸಭಾ ಕಾರ್ಯಕ್ರಮದ ನಂತರ ಜಗದೀಶ್ ಪುತ್ತೂರು ತಂಡದಿಂದ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಲಘು ಉಪಹಾರ, ರಾತ್ರಿ ಭೋಜನ ವ್ಯವಸ್ಥೆ ಇದೆ ಎಂದರು. 2 ಭಾಗ ಇದೆ. ಮೊದಲನೇದು ಅಂತ ಹೇಳಿದ್ರೆ ಶೋಭಾಯಾತ್ರೆ, ಇನ್ನೊಂದು ಸಭಾ ಕಾರ್ಯಕ್ರಮ ಇದೆ. ಹೀಗಾಗಿ ಶೋಭಾಯಾತ್ರೆ ನಮ್ಮದು ಕಾಮತ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಹೈವೇಯಲ್ಲಿದೆ ಕಾಮತ್ ರೆಸ್ಟೋರೆಂಟ್. HP ಪೆಟ್ರೋಲ್ ಪಂಪ್ ಎದುರುಗಡೆ ಇರುವಂತಹ ಕಾಮತ್ ರೆಸ್ಟೋರೆಂಟ್ ಅಲ್ಲಿಂದ ಪ್ರಾರಂಭ ಆಗುತ್ತೆ. 2 ಸ್ವಾಮೀಜಿಗಳು ಕೂಡ ಆ ಒಂದು ಶೋಭಾಯಾತ್ರೆಯಲ್ಲಿ ಅವರು ಉಪಸ್ಥಿತರಿರ್ತಾರೆ. ಹಾಗೆಯೇ ಅದರೊಟ್ಟಿಗೆ ಪೂರ್ಣಕುಂಭ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿರುವಂತಹ ಎಲ್ಲ ಗ್ರಾಮೀಣ ಕಲೆಗಳು, ಯಾವ್ಯಾವ ಸಾಂಸ್ಕೃತಿಕ ನೃತ್ಯ ತಂಡಗಳಾಗಿರಬಹುದು ಅಥವಾ ಬೇರೆ ಬೇರೆ ಟ್ಯಾಬ್ಲೋಗಳು, ಸ್ತಬ್ಧಚಿತ್ರಗಳು, ಬೇರೆ ಬೇರೆ ಕಲೆಗಳನ್ನು ಪ್ರದರ್ಶನ ಮಾಡುವಂತಹ ತಂಡಗಳಾಗಿರ್ಬೋದು, ಸಾಧ್ಯವಾದಷ್ಟು ನಾವು ಎಲ್ಲರನ್ನೂ ಕೂಡ ಅದರಲ್ಲಿ ಒಳಗೊಳಿಸ್ತಾ ಇದ್ದೇವೆ. ಎಲ್ಲ ಒಂದು ಪ್ರದರ್ಶನಗಳು ಕೂಡ ಆ ಒಂದು ಶೋಭಾಯಾತ್ರೆಯಲ್ಲಿ ಇರುತ್ತೆ. ಶೋಭಾಯಾತ್ರೆ ಅಲ್ಲಿಂದ ಕಾಮತ್ ರೆಸ್ಟೋರೆಂಟ್ ಪ್ರಾರಂಭ ಆದ ನಂತರ ಈ ಕಡೆ ಸಾಯಿ ಮಂದಿರ ಇದೆಯಲ್ಲ, ಅದರ ಎದುರುಗಡೆಯಿಂದ ಶರಾವತಿ ವೃತ್ತ ಏನಿದೆ ಅದಕ್ಕೆ ಸುತ್ತ ಹಾಕಿಕೊಂಡು ನೇರವಾಗಿ ತೇಲಂಗ್ ಜೆರಾಕ್ಸ್ ಆ ಮಾರ್ಗವಾಗಿ ಹೂವಿನ ಚೌಕಕ್ಕೆ ಬರುತ್ತೆ. ಹೂವಿನ ಚೌಕದಿಂದ ನಂತರ ಎಡಕ್ಕೆ ತಿರುಗಿ ಬಾಜಾರ್ ಮಾರ್ಗದ ಮೂಲಕವಾಗಿ ಶ್ರೀರಾಮ ಮಂದಿರದ ಮೂಲಕವಾಗಿ ನೇರವಾಗಿ ದುರ್ಗಾಗಿರಿ ವಿಠೋಬರಕುಮಾಯಿ ದೇವಸ್ಥಾನದ ಎದುರುಗಡೆಯಿಂದ ಆ ಕಡೆ ಮಾರುತಿ ಮಂದಿರದ ನಂತರ ಎಡಕ್ಕೆ ತಿರುಗಿ ನೇರವಾಗಿ ಸೇಂಟ್ ಥಾಮಸ್ ಹೈಸ್ಕೂಲಿನ ಆ ಮೈದಾನದಲ್ಲಿ ಸಂಪನ್ನಗೊಳ್ಳುತ್ತೆ.
ಆ ಒಂದು ಸೇಂಟ್ ಥಾಮಸ್ ಹೈಸ್ಕೂಲ್ ಮೈದಾನದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 6 ಗಂಟೆಗೆ 5:30ರಿಂದ 6 ಗಂಟೆಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದಾಗೆ ಈಗಾಗಲೇ ಇಬ್ಬರು ಕೂಡ ಸ್ವಾಮೀಜಿಯವರು ಅಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ವಕ್ತಾರರಾಗಿ ಶ್ರೀಯುತ ಗೋಪಾಲ್ಜಿಯವರು ನಮ್ಮ ದಿಕ್ಸೂಚಿ ಭಾಷಣವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದಾದ ನಂತರ ಸುಮಾರು 2 ತಾಸಿನ ಮಟ್ಟಿಗೆ 2 ತಾಸಿನವರೆಗೆ ಆ ಒಂದು ಸಭಾ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ನಾವು ಅಲ್ಲಿ ಅದಕ್ಕೂ ಪೂರ್ವ ದಿನ ಸಣ್ಣ ಉಪಹಾರದ ವ್ಯವಸ್ಥೆ ಮಾಡಿದ್ದೇವೆ, ಪಾನೀಯ ಮತ್ತು ಉಪಹಾರದ ವ್ಯವಸ್ಥೆ. ಅದಾದ ನಂತರ ಕಾರ್ಯಕ್ರಮದ ನಂತರ ಸುಮಾರು 3,000ರಿಂದ 4,000 ಜನಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂದರೆ ಯಾಕಂದರೆ 3 ಗಂಟೆಗೆ 3:30 ಗಂಟೆಗೆ ಎಲ್ಲರೂ ಮನೆ ಬಿಟ್ಟು ಬಂದಿರ್ತಾರೆ, ಪುನಃ ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ ಆಗುತ್ತೆ, ಅವ್ರಿಗೆ ಮತ್ತೆ ಮನೆಗೆ ಹೋಗಿಕೊಂಡು ಮತ್ತೆ ಆ ಊಟದ ವ್ಯವಸ್ಥೆ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ನಾವು ಇಲ್ಲೇ ಮಾಡಿದ್ದೇವೆ. ಮತ್ತೊಂದು ಆಕರ್ಷಣೆ ಏನು ಅಂತ ಹೇಳಿದ್ರೆ, ಜಗದೀಶ್ ಪುತ್ತೂರು ನಾವೆಲ್ಲ ಕೇಳಿರ್ಬೋದು, ಒಂದು ಒಳ್ಳೆಯ ಭಜನಾ ತಂಡ ಇದೆ ಅವರದ್ದು. ಆಧುನಿಕ ಒಂದು ಶೈಲಿಯಲ್ಲಿ ಅವರು ಭಜನೆಗಳನ್ನು ಉತ್ತಮವಾಗಿ ಅವರನ್ನು ಪ್ರಸ್ತುತಪಡಿಸ್ತಾರೆ. ಅವರು ಬಹಳ ಒಂದು ಹೆಸರಾಂತ ತಂಡ ಅದು. ಅವರನ್ನು ಕೂಡ ಕರೆದಿದ್ದೇವೆ, ಅವರು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮದು ಕಾರ್ಯಕ್ರಮ ಮುಗಿದ ನಂತರ ಪೂರ್ತಿ ಆ ಒಂದು ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಸದಸ್ಯ ಸಂಜಯ್ ಶೇಟ್ ಮಾತನಾಡಿ, ಸಮ್ಮೇಳನದ ಕುರಿತು ಜಾಗೃತಿ ಮೂಡಿಸಲು ಫೆಬ್ರವರಿ 17ರಂದು ಮಧ್ಯಾಹ್ನ 4:30 ಗಂಟೆಗೆ ಬೈಕ್ ಜಾಥಾ ಶ್ರೀ ದಂಡಿನದುರ್ಗ ದೇವಾಲಯದಿಂದ ಆರಂಭಗೊಂಡು ಪಟ್ಟಣದ ವಿವಿಧೆಡೆ ಸಂಚರಿಸಲಿದ್ದು, ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರಾಜು ಭಂಡಾರಿ, ದಿನೇಶ್ ಶೇಟ್, ಉದಯ್ ಶೇಟ್, ರಾಘವೇಂದ್ರ ಶೇಟ್, ದೀಪಕ್ ಮೇಸ್ತಾ ಇದ್ದರು.